ಕಲ್ಲದ ಮನದಲ್ಲಿ ಪ್ರೇಮದ ವಲ್ಲದಿ ಮಲ್ಲಿಗೆ ಅರಳಿಸಲಾನಂದ ಮಲ್ಲಿಗೆ ಅರಳಿಸಲಾನಂದ ಆಟವೋ 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 ಚದುರಂಗದ ಆಟವೋ ಚದುರಂಗದ ಆಟವೋ ಎಲುಗುಪ್ಪ ಮತ್ತು ನಿರ್ವರ್ ಶಂಕರ ನಾನೇ ದಾನವನ್ನು ರೂಢಿಸಿ ವೈಯಾರಿ ವಿಷವ್ಯಾನದ ಬಾಯಿಗೆ ಬಿಯಾರಿ ವಿಷವ್ಯಾನದ ಬಾಯಿಗೆ ನೀಜಾರಿ ವಿಷವ್ಯಾನದ ವಿಷವ್ಯಾನದ ಬಾಯಿಗೆ ನೀಜಾರಿ 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 ಒಯ್ಯಾರಿ ನೀಜಾರಿ ನೀಜಾರಿ ಮತ್ತೇರಿ ಬಳಿ ಸಾರಿ ಬಿಸಿಲ ಕುದುರೆ ಬೆನ್ನನೇರಿ ಸಾಗಲೇ ತಗೆ ಬಿಸಿಲ ಕುದುರೆ ಬೆನ್ನನೇರಿ ಸಾಗಲೇ ತಗೆ ನೀ ಸಾಗಲೇ ತಗೆ ಸಾಗಲೇ ತಗೆ ಮಸಣ ಪಲೆಯ ಮಸಣ ಪಲೆಯ ಮಸಣ ಬಲೆಯ ಮಿಗವು ನೀನು ಮಸಣ ಬಲೆಯ ಮಿಗವು ನೀನು ಕುಣಿಯುವುದೇ ತಗೆ ಮಸಣ ಬಲೆಯ ಮಸಣ ಬಲೆಯ
ಓದೇತಗೆ ಹಠವು ಸಾಗದು ನಿನ್ನಾಟ ನಡೆಯದು ಹಠವು ಸಾಗದು ನಿನ್ನಾಟ ನಡೆಯದು ನಿನ್ನಾಟ ನಡೆಯದು ನಿನ್ನಾಟ ನಡೆಯದು ವಿಷವ್ಯಾಳದ ಬಾಯಿಗೆ ನೀಜಾರಿ ವೈಯಾರಿ ನೀಜಾರಿ ಫಲಿಸಾರಿ ನೀನು ನನಗೆ ಆಶ್ಚರ್ಯವೇ ಆಗಿ ಹೋಯ್ತು. ನೀನೇ ಮುಖಾಮುಖಿಯಾಗಿ ನಿಲ್ತಿ ಅಂತ ನನಗೆ ಕಲ್ಪನೆಯೂ ಇಲ್ಲವಾಗಿತ್ತು. ಆದ್ರೆ ನನ್ನ ಅಭಿಮುಖವಾಗಿ ಬಂದೆಯಲ್ಲ ನೀನು. ಬರಬೇಕಿತ್ತು ಹೇಗೆ? ನನ್ನ ಹಿಂದಿನಿಂದ ಬರಬೇಕಿತ್ತು ನೀನು. ಅದರ ಬದಲಾಗಿ ನನ್ನ ಎದುರಾಗಿ ಬರ್ತೀಯ ಅಂತಾದ್ರೆ ನನಗೆ ಸ್ಪರ್ಧಿಯಾಗಿ ನಿಲ್ತೀಯ ಅಲ್ವಾ? ಸ್ವಾಗತ, ಸಂತೋಷ. ನನ್ನ ಕಲ್ಪನೆ ಅಂತಲ್ಲ, ಎಲ್ಲರ ಕಲ್ಪನೆಯು ನಾವಿಬ್ರು ಹೀಗೆ ಮುಖಾಮುಖಿ ಆಗ್ತೇವೆ ಅಂತ ಗೊತ್ತಿಲ್ವಾಗಿತ್ತು. ಆದ್ರೆ ಕಾಲದ ಪ್ರಭಾವ ಎಂಬ ಹಾಗೆ ಮುಖಾಮುಖಿಯಾಗಿ ನಿಂತವರು ನಾವೀಗ. ಕೈಯಲ್ಲಿ ಒಂದು ಹಿಡಿದಿಯಲ್ಲ ನೀವು ನಕ್ಷೆಯನ್ನ, ಮಾಣಿಕ್ಯ ನಿಧಿಯನ್ನು ಪಡೆಯಬೇಕೆಂಬ ಕಾರಣಕ್ಕಾಗಿ ಅರಮನೆಯಿಂದ ಹೊರ ಬಂದೆ ಅಲ್ವಾ? ಮನೆ ಒಳಗಿರಬೇಕಾದ ವೈಯಾರಿ ನೀನು. ಹಾಗೆ ಅರಮನೆಯಿಂದ ಹೊರ ಬಂದೆ ಅಂತಾದ್ರೆ ನೀನು ವಿಷದ ವ್ಯಾಳದ ಬಾಯಲ್ಲಿ ಜಾರಿದೆ. ಅಷ್ಟೇ ಅಲ್ಲ, ಎಷ್ಟೇ ಬಲಾಢ್ಯನಾಗಿರಲಿ, ಎಷ್ಟೇ ಗಟ್ಟಿಗನಾಗಿರಲಿ, ಮುಗಿಲೇಳುವ ದಾವಾಗ್ನಿಯ ಮಧ್ಯದಲ್ಲಿ ನಿಂತರೆ ಅವನಿಗೆ ಬದುಕುಂಟ? ಸಾಧ್ಯವೇ ಇಲ್ಲ. ಹಿಡಿ ಭಸ್ಮವಾಗಿ ಹೋಗ್ತಾನೆ. ಯಾಕೆ ಮಾತು? ಶ್ರೀವಲ್ಲಿ ಈ ರಣಧೀರ ವಿಷದ ವ್ಯಾಳ, ಈ ರಣಧೀರ ಮುಗಿಲೇಳುವ ಬೆಂಕಿ, ಅನುಮಾನವೇ ಇಲ್ಲ. ಹಾಗಾಗಿ ಜಾಗ್ರತೆಯಿಂದ ಹೇಳ್ತಾ ಇದ್ದೇನೆ, ಬಿಸಿಲ ಕುದುರೆ ಬೆನ್ನೇರು ಸಾಗಬೇಡ ನೀನು. ಈಗಾಗಲೇ ಬರೀ ಬಲೆಯಲ್ಲ, ಮಸಣದ ಬಲೆಯೊಳಗೆ ಸಿಲುಕಿದಂತ ಮಿಗ ನೀನು. ಬಲೆ ಒಳಗೆ ಯಾಕೆ ಕುಣಿದಾಡ್ತೀಯ ಹೇಳು? ಎಷ್ಟೇ ಕುಣಿದಾದ್ರೂ ಬಲೆಯಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಮದುವೆ ಎಂಬಂತ ಬಲೆಯಲ್ಲಿ ಈ ಅರಮನೆಯಲ್ಲಿ ನಿನ್ನನ್ನು ಕಟ್ಟಿದ್ದೇನೆ ಈಗ. ಅಷ್ಟೇ ಅಲ್ಲ, ನನ್ನೆದುರಿಗೆ ಮಾಣಿಕ್ಯ ನಿಧಿಗಾಗಿ ಪಂಥಕ್ಕಾಗಿ ಹೆಜ್ಜೆ ಇಟ್ಟು ಬಂದೇ ಅಲ್ವಾ ನೀನು? ಏ ಶ್ರೀವಲ್ಲಿ, ನಿನ್ನ ಹಠವು ಸಾಗದು, ನಿನ್ನಾಟ ನಡೆಯದು. ಜಾಗ್ರತೆ. ನನ್ನ ಮೂಗಿನ ನೇರಕ್ಕೆ ಪ್ರಪಂಚ ಇದೆ ಎಂದು ತಿಳ್ಕೊಳ್ಳುವವ ಮೂರ್ಖ ಅಂತ ಅನಿಸಿಕೊಳ್ಳುತ್ತಾನೆ. ನಾನದಲ್ಲ. ಮೇರೆ ಮೀರಿ ಬರಲು ಶರದಿ ಹರಣಿ ಕುಡಿಯುವುದೇ ಮೇರೆ ಮೀರಿ ಬರಲು ಶರದಿ ಬರಲು
ಧರಣಿ ಉಳಿಯುವುದೇ ಮೇರೆ ನೀರಿ ಬರಲು ಜನರಿ ಮೇರೆ ನೀರಿ ಬರಲು ಜನರಿ ಧರಣಿ ಉಳಿಯುವುದೇ ಧರಣಿ ಉಳಿಯುವುದೇ ಕ್ರೂರ ಕಿರಣ ಬೀರೆ ರವಿಯು ಕಮಲ ಬಾಳುವುದೇ ಕ್ರೂರ ಕಿರಣ ಬೀರೆ ರವಿಯು ಕಮಲ ಬಾಳುವುದೇ ಮೇರೆ ಮೀರಿ ಬರಲು ಜಲದಿ ಧರಣಿ ಉಳಿಯುವುದೇ ಕ್ರೂರ ಕಿರಣ ಬೀರೆ ರವಿಯು ಕಮಲ ಬಾಳುವುದೇ ಕ್ರೂರ ಕಿರಣ ಬೀರೆ ರವಿಯು ಕಮಲ ಬಾಳುವುದೇ ಕಮಲ ಬಾಳುವುದೇ ಚಾರು ಚಂದ್ರ ವಿರದ ದೇರು ಚಲಿದ ಅಪ್ಪುದೇ ಚಾರು ಚಕ್ರ ವಿರದ ತೇರು ಚಲಿದಲಪ್ಪುದೇ ತೇರು ಚಲಿದಲಪ್ಪುದೇ ನಾರಿಯನ್ನ ವೈರ ಮೆರತಿ ಗೆಲ್ಲಲಾಪುದೇ ನಾರಿಯನ್ನ ವೈರ ಮೆರತಿ ಗೆಲ್ಲಲಾಪುದೇ ನಿನಗೆ ಗೆಲ್ಲಲಾಪುದೇ ಚಾರು ಚಕ್ರ ವಿರದ ತೇರು ಚಲಿದಲಪ್ಪುದೇ ನಾರಿಯನ್ನ ವೈರ ಮೆರತಿ ಗೆಲ್ಲಲಾಪುದೇ ನಾರಿಯನ್ನ ವೈರ ಮೆರತಿ ಗೆಲ್ಲಲಾಪುದೇ ನಿನಗೆ ಗೆಲ್ಲಲಾಪುದೇ ಚಾರು ಚಕ್ರ ವಿರದ ತೇರು ಚಲಿದಲಪ್ಪುದೇ ತೇರು ಚಲಿದಲಪ್ಪುದೇ ನಾರಿಯನ್ನ ವೈರ ಮೆರಸಿ ನಾರಿಯನ್ನ ವೈರ ಮೆರಸಿ ಗೆಲ್ಲಲಾಪುದೇ ನಿನಗೆ ಗೆಲ್ಲಲಾಪುದೇ ಹಠವು ಸಾಗದು ನಿನ್ನಾಟ ನಡೆಯದು ಹಠವು ಸಾಗದು ನಿನ್ನಾಟ ನಡೆಯದು ಮೇರೆ ಮೀರಿ ಬರಲು ಜರದಿ ಹರಡಿ ಉಳಿಯುವುದೇ ಕ್ರೂರ ಕಿರಣ ಬೀರೆ ರವಿಯು ಕಮಲ ಬಾಳುವುದೇ ಹಠವು ಸಾಗದು ಏನು ನಗು ನಮ್ಮ ಮೂಗಿನರಿಗೆ ಪ್ರಪಂಚವಿದೆ ನಾನು ಪ್ರಪಂಚವನ್ನೇ ಗೆಲ್ತೇನೆ ಎನ್ನುವುದಾಗಿ ಭಾವಿಸಿದ್ರೆ ಕೆಲವೊಮ್ಮೆ ಅದು ಮೂರ್ಖತನವಾಗುತ್ತದೆ ಯಾವಾಗಲೂ ಎದುರಾಳಿಯ ಸಾಮರ್ಥ್ಯ ಕಡಿಮೆ ಅಂತ ತಿಳಿಯುವುದು ನಮ್ಮ ದೌರ್ಬಲ್ಯ, ಅದು ಮೂರ್ಖತನ. ನಾನು ನಿನ್ನನ್ನು ಸಂಪೂರ್ಣವಾಗಿ ನಂಬಿದೆ. ನೀನು ಹೇಳಿದ ಹಾಗೆ ನಿನ್ನನ್ನು ಅನುಸರಿಸಿ ಬರಬೇಕಾದವಳು ನಾನು ನಿನ್ನ ಹಿಂದೆ. ಆದ್ರೆ ಇವತ್ತು ಮುಂದೆ ಬಂದೆ. ಹೇಳಿದೆಲ್ಲ ನೀನು ಮಸಣದ ಬಲೆಯನ್ನು ಬೀಸಿದ್ದೇನೆ. ನೀನು ಬೀಸಿದ ಬಲೆ ಇವತ್ತಲ್ಲ, ಮೋಹದ ಬಲೆ, ಪ್ರೇಮದ ಬಲೆ. ಆ ಬಲೆಯಲ್ಲಿ ಸಿಲುಕಿದ್ದೆ ನಾನು. ಆದ್ರೆ ಆ ಬಲೆಯಿಂದ ಈಚೆ ಬಂದದ್ದು ನಿನಗೆ ಗೊತ್ತಾಗ್ಲಿಲ್ಲ. ಹಾಗಂತ ನೀನು ತಿಳಿದಿರುವ ಮಸಣದ ಬಲೆ ನನ್ನ ಬಳಿಯಲ್ಲಿಲ್ಲ. ಅದರ ಜೊತೆಗೆ ನಾನು ಸಹಿತವಾಗಿ ಗಟ್ಟಿಗಳಾದ. ಈಗ ನನ್ನನ್ನು ಗಟ್ಟಿಗೊಳಿಸಿದೆ ನೀನು. ಹೌದು, ಪ್ರೇಮ ಎನ್ನುವಂತಹ ಬೀಜವನ್ನ ಬಿತ್ತಿದ ನಿನ್ನಿಂದ ನಾನು ಪ್ರೇಮ ಪಾಠವನ್ನ ಕಲಿತಿದ್ದೆ. ಮೃದುವಾಗಿದ್ದೆ, ನಾನು ಹೆಣ್ಣೆ ಆಗಿದ್ದೆ. ಆದ್ರೆ ಈಗ ಹಾಗಲ್ಲ. ಮನಸ್ಸು ಗಟ್ಟಿಯಾಗಿದೆ, ಎಷ್ಟು ವಜ್ರದಂತೆ ಅನುಮಾನವಿಲ್ಲ. ನನ್ನನ್ನಷ್ಟು ಗಟ್ಟಿಗೊಳಿಸಿದವನು ನೀನು. ಯಾಕೆ? ಮಾಡಿದ ಅನ್ಯಾಯ ಹೇಳಿದ್ಯಲ್ಲ. ಯಾವಾಗಲೂ ಹಾಗೆ ಪ್ರೀತಿ ತುಂಬಿದ ಮನಸ್ಸು ಹೆಣ್ಣಿನದ್ದು. ಪ್ರೀತಿ ತುಂಬಿರುವಾಗ ಹೆಣ್ಣು ಹೇಗೆ ತಂಗಾಳಿಯನ್ನು ಸೂಸುವಂತಹ ಸಮುದ್ರದ ಹಾಗೆ ಅಲೆಯಲ್ಲಿ ಆಗಿ ಬರುವಂತಹ ತರೆಗಳನ್ನು ನೋಡುವುದಕ್ಕೆ ಎಷ್ಟು ಚಂದ. ಅದೇ ಪ್ರಕ್ಷುಬ್ಧವಾಯಿತು ಅಂತಾದ್ರೆ ಬರುವ ಹೆತ್ತರೆ ಧರೆಯ
ಮೈಯನ್ನ ನುಂಗು ಬಿಡ್ತದೆ. ಹಾಗೆ ನಾನೀಗ ಪ್ರಕ್ಷುಬ್ಧ ಸಮುದ್ರ ನೆನಪಿಟ್ಕೊ ನೀನು. ಹೇಳಿದೆಯಲ್ಲ, ನಿನ್ನನ್ನ ನಾನು ಯಾವುದೇ ಕಾರಣಕ್ಕೆ ನಿಧಿ ಪಡೆಯದ ಹಾಗೆ ತಡೆಯುತ್ತೇನೆ. ಅದು ನನ್ನದ್ದು. ಸಾಧ್ಯವೇ ಇಲ್ಲ. ಯಾಕೆ? ನಾನು ನಿನ್ನ ಜೊತೆ ಈಗ ಸ್ಪರ್ಧೆಗಿಳಿದಿದ್ದೇನೆ. ಓಟದ ಸ್ಪರ್ಧೆಯಲ್ಲಿ ಮೊದಲು ಹಿಂದಿದ್ದವ ಗುರಿ ತಲುಪುವಾಗ ಮುಂದೆ ಹೋಗಬಾರದು ಅಂತಿಲ್ಲ. ಹಾಗೆ ನಾನು ಮೊದಲು ತೆವಳುತ್ತಿರಬಹುದು, ಕೊನೆಯಲ್ಲಿ ಓಡುತ್ತೇನಂತ ನನ್ನ ವೇಗ ಹೆಚ್ಚಾದೀತು. ನಾನೇನು ಮೊಲವಲ್ಲ. ನನಗೀಗ ಅರ್ಥವಾಗಿದೆ. ಏನು? ಬದುಕನ್ನು ಅನುಭವಿಸುವುದಕ್ಕಾಗಿ, ಮಹಾರಾಜನ ವಿಶ್ವಾಸವನ್ನು ಗಳಿಸುವುದಕ್ಕಾಗಿ ನನ್ನ ಬದುಕನ್ನು ಬಲ ಕೊಟ್ಟಿಲ್ಲ ನೀನು. ಬದುಕೆನ್ನುವುದು ಚದುರಂಗದಾಟವೆನ್ನುವುದು ಅರ್ಥವಾಯಿತು. ಅದನ್ನು ಪ್ರಾರಂಭಿಸಿದವನೇ ನೀನು. ಆಟಗಾರರು ಇಬ್ಬರು ಬುದ್ಧಿವಂತರಾದ್ರೆ ಎಷ್ಟು ಹೊತ್ತಿನವರೆಗೂ ಆಡಬಹುದಾದ ಆಟ ಚದುರಂಗ. ಅಷ್ಟು ಸುಲಭಕ್ಕೆ ನಾನು ಸೋಲಪ್ಪಿಕೊಳ್ತೇನೆ ಅಂತ ಭಾವಿಸಬೇಡ. ನೀನು ಹೇಗೆ ದಾಳಗಳನ್ನು ನಡೆಸ್ತೀಯೋ ನಾನು ಹಾಗೆ ದಾಳಗಳನ್ನು ಜಾರಿಸ್ತೇನಂತೆ. ನನಗೆ ಸುಲಭದಲ್ಲಿ ಸೋಲೊಪ್ಪಿಕೊಳ್ಳುವರು ಯಾರು ಬೇಡ. ಹೋರಾಟ ಮಾಡಿ ಅವರನ್ನು ಮಣಿಸಬೇಕು. ಚೆಲ್ಲಾಟ ಆಡಿ ಗೆಲ್ಲಬೇಕು. ನನಗೆ ನಾನು ಅಂಥದ್ದು ಮಾತ್ರ ಆಯ್ಕೆ ಮಾಡಿಕೊಳ್ಳುವುದು. ನೀನು ಬೆಕ್ಕು ಅಲ್ಲ, ನಾನು ಇಲಿಯೂ ಅಲ್ಲ. ಆದ್ರೆ ಹೆಣ್ಣು ನೀನು ನೆನಪಿಟ್ಕೋ. ಹೆಣ್ಣು ಎನ್ನುವ ಕಾರಣಕ್ಕಾಗಿ ತಾತ್ಸಾರ ಮಾಡಬೇಡ ಅಂತ ಹೇಳಿದ್ದೆ. ತಾತ್ಸಾರ ಇಲ್ಲದೆ ಮತ್ತೇನು? ಯಾಕೆ? ಹೆಣ್ಣು ಬುದ್ಧಿ ಯಾವತ್ತು ಮೊಣಕಾಲು ಕೆಳಗೆ. ನೀ ಅಷ್ಟೇ ತಿಳಿದಿದ್ದೀಯ. ಸ್ತ್ರೀ ಬುದ್ಧಿ ಪ್ರಣಯಾಂತಿಕ. ಹೆಣ್ಣು ಯಾವತ್ತು ಹಾಗೆ ತನ್ನ ತಪ್ಪನ್ನ ಮತ್ತು ತನ್ನ ವಯಸ್ಸನ್ನ ಮುಚ್ಚಿಟ್ಕೊಳ್ತಾಳೆ. ಯಾವಾಗಲೂ ಹಾಗೆ ಮಾತಾಡುವುದೇ ಸಾಧನೆ ಆಗಬಾರ್ದು. ನಾವು ಮಾಡಿದ ಸಾಧನೆ ಮಾತಾಡಬೇಕು. ನಾವು ಹಾಗಲ್ಲವೇ ಇಲ್ಲ, ಮಾತಾಡುತ್ತಲೇ ಸಾಧನೆ ಮಾಡುವವರು ನಾವು. ಆಮೇಲೆ ಮಾತು ಇಲ್ಲ, ಸಾಧನೆಯೂ ಇಲ್ಲ. ಇಲ್ಲ, ಪ್ರಪಂಚಕ್ಕೆ ನಾವು ಆದರ್ಶ ವ್ಯಕ್ತಿಯಾಗುವ ಗೊತ್ತಾಯ್ತ ಸಾಧನೆಯಲ್ಲಿ. ಕೊಳತ ಹಣ್ಣು, ಕೊಳಕು ಹೆಣ್ಣು ಆರೋಗ್ಯಕ್ಕೆ ಹಾನಿಕರ. ಹಾಗಾಗಿ ನಿನ್ನ ದೂರ ಇಟ್ಟವ ನಾನು. ಅದು ಯಾವಾಗಲೂ ಹಾಗೆ. ಹೋರಾಟದ ಕಣದಲ್ಲಿ ಎಲ್ಲರಿಗಿಂತ ಕ್ಷಣ ಹೊತ್ತು ಒಬ್ಬ ಹೆಚ್ಚು ಹೊತ್ತು ಹೋರಾಡ್ತಾನೆ ಅಂತಾದ್ರೆ ಅವ ಗೆದ್ದ ಅಂತ ಲೆಕ್ಕ. ಕೊಳೆತ ಮರವು ಮತ್ತೊಂದು ಮರಕ್ಕೆ ಗೊಬ್ಬರವಾಗ್ತದೆ. ನನಗೆ ಹೊತ್ತು ಮುಖ್ಯ ಅಲ್ಲ, ಗೆಲುವು ಮಾತ್ರ ಮುಖ್ಯ. ಹಾಗೆ ಮತ್ತೊಂದು ಮರಕ್ಕೆ ಗೊಬ್ಬರ ಆಗಬಹುದು. ಗೊಬ್ಬರ ಅತಿ ಆದ್ರೆ ಮರ ಸಾಯ್ತದೆ. ಹಾಗಂತ ಗೊಬ್ಬರವೇ ಇಲ್ಲದೆ ಹೋದ್ರೂ ಮರ ಪ್ರಬಲವಾಗಿ ಬೆಳೆಯುವುದಿಲ್ಲ. ಮರ ಕಾಣುವುದಕ್ಕೆ ಅಂಕುಡೊಂಕಾಗಿಲ್ಲ, ನೇರವಾಗಿರ್ತದೆ. ಆದ್ರೆ ಬೇರು ಮಾತ್ರ ಅಂಕುಡೊಂಕಾಗಿ ಇರ್ತದೆ. ಆದ್ರೆ ಇದು ತಾಯಿ ಬೇರು, ಅದನ್ನೇ ಕತ್ತರಿಸ್ತೀರಿ. ನೆನಪಿರಲಿ, ಸುಲಭ ಅಂತ ಭಾವಿಸಬೇಡ. ಗಿರಿಶಿಖರವನ್ನೇರಿ ನೋಡಿದ್ರು ಸಹಿತವಾಗಿ ತುದಿಗಾಣದ ಗಡಲು ಹೆಣ್ಣು ಅಂತ ಹೇಳಿದ್ರೆ ಹೆಣ್ಣು ಕಡಲಾಗಿರ್ಬೋದು. ಕಡಲ ನೀರು ಉಪ್ಪು ಪದಾರ್ಥಕ್ಕೆ ಬರುವುದಿಲ್ಲ. ಪದಾರ್ಥಕ್ಕೆ ಉಪ್ಪಿಲ್ಲದೆ ರುಚಿಯೇ ಇಲ್ಲ. ಅದು ಪಥ್ಯಕ್ಕಾಗ್ತದೆ. ಪಥ್ಯವನ್ನು ಮಾಡಿದ್ರೆ ಜೀವನ ಪೂರ್ತಿ ರೋಗಿಷ್ಠನಾಗ್ತಾನೆ. ಉಪ್ಪು ನೀರಾದ್ರೂ ಬೆಂಕಿಯನ್ನ ಆರಿಸ್ತದೆ, ನೆನಪಿಟ್ಟುಕೋ. ಇದು ಆರದೇ ಇರುವಂತ ಬೆಂಕಿ. ಹಾಗಂದ್ರೆ ಭೂಮಿಯ ಆಳದಲ್ಲಿ ಬೆಂಕಿ ಇರ್ತದೆ. ಆ ಬೆಂಕಿಯನ್ನ ಯಾರಿಂದಲೂ ಆರಿಸ್ಲಿಕ್ಕೆ ಆಗುವುದಿಲ್ಲ. ಅದು ತನ್ನಷ್ಟಕ್ಕೆ ತಣ್ಣಗಾಗಬೇಕು. ನಾನು ಹಾಗೆ. ಗಂಡು ಯಾವತ್ತು ಅಂಬರ ಜೀವಿ, ಹೆಣ್ಣು ಯಾವತ್ತಿದ್ರು ಪಂಜರ ಜೀವಿ. ಹಾಗಂತ ನೀನು ಭಾವಿಸಿದ್ದೀಯ. ಹೆಣ್ಣು ಪಂಜರದಿಂದ ಈಚೆ ಬಂತು ಅಂತಾದ್ರೆ ಹಸಿದ ಹುಲಿ. ಅದು ನೆನಪಿಟ್ಟುಕೋ. ಹುಲಿ ಎಷ್ಟೇ ಹಸಿದಿರಲಿ, ನಾನೊಬ್ಬ ರಣ ಬೇಟೆಗಾರ. ಕರಗದೇ ಇರುವಂತ ಅಚಲವಾಗಿರುವಂತ ಬಂಡೆ ನಾನು. ಎಂತಹ ಬಂಡೆಯನ್ನು ನೀರು ಕೊರೆದು ಬಿಡ್ತದೆ, ನೆನಪಿಟ್ಟುಕೋ. ಅದಕ್ಕೆ ಕಾಲ ಎಷ್ಟು ಬೇಕು ನೆನಪು ಮಾಡ್ಕೋ. ಹುಲಿ 4 ಹೆಜ್ಜೆ ಹಿಂದಿಟ್ಟಿದೆ ಅಂತ ಹೇಳಿದ್ರೆ ಮುಂದೆ ಬೇಟೆ ಸಿದ್ಧವಾಗಿದೆ ಅಂತ ಅರ್ಥ. ಹಾಗೆ ಸಿದ್ಧವಾಗಿದ್ದು ಇರ್ಲಿ ಬೇಟೆ. ಅಂತ ಹುಲಿಗೆ ಗುಂಡಿಗೆ ಗುಂಡಿಡುವಂತ ಬೇಟೆಗಾರ ನಾನು. ಅದು ಹೆಣ್ಣು ಹುಲಿ ಆಗಿರ್ಲಿ, ಬೇಕಿದ್ರೆ ಗಂಡೇ ಆಗಿರ್ಲಿ. ಅದಕ್ಕೆ ಹೇಳಿದ್ದು ನಾನು, ಬೇಟೆ ಸಿದ್ಧವಾಗಿದೆ. ಈ ಹೆಣ್ಣು ಹುಲಿಯ ಬೇಟೆ ನೀನೇ, ಅನುಮಾನವೇ ಇಲ್ಲ. ಯಾವುದೇ ಕಾರಣಕ್ಕೂ ನಿಧಿ ನಿನ್ನ ಪಾಲಾಗದ ಹಾಗೆ ನಿನಗೆ ಅಡ್ಡಗೋಡೆ ಆಗ್ತೇನೆ. ನಾನೇ ವಶಪಡಿಸಿಕೊಳ್ತೇನೆ. ಎಷ್ಟೇ ಅಡ್ಡವಾಗಿ ನಿಂತ್ಕೋ, ನನಗೆ ಭಯ ಇಲ್ಲ. ಚದುರಂಗದಾಟವನ್ನು ಪ್ರಾರಂಭಿಸಿದ್ದೀಯ ನೀನು. ತಾಳವನ್ನು ಮುಂದಿಟ್ಟಿದ್ದೀಯ. ಅಲ್ಲಿಗೆ ಮುಗಿತು ಅಂತ ಭಾವಿಸಬೇಡ. ಈಗ ಪ್ರತಿಸ್ಪರ್ಧಿಯಾಗಿ ಬಂದಿದ್ದೇನೆ. ಇಲ್ಲಿಯವರೆಗೆ ನೀನು ಆಡುವ ಆಟವನ್ನ ನೋಡಿದನಷ್ಟೇ. ಈಗ ಹಾಗಲ್ಲ. ಆ ದಾಳಕ್ಕೆ ಪ್ರತಿ ದಾಳವನ್ನ ಇಟ್ಟಿದ್ದೇನೆ ನೋಡು. ಆಟ ನಡೆಯದು, ಹಠವು ಸಾಗದು, ಇನ್ನಾಟ ನಡೆಯದು. ಹಠವು ಸಾಗದು, ಇನ್ನಾಟ ನಡೆಯದು. ಹಠವು ಸಾಗದು, ಇನ್ನಾಟ ನಡೆಯದು. ಆಟವೋ ಆಟವೋ ಚದುರಂಗದ ಆಟವೋ, ಚದುರಂಗದ